ಅವರ ಪ್ರಾರ್ಥನೆ ಗೌರವಿಸೋಣ ಅಂತ ಕೇಳ್ಕೊಳ್ತೇನೆ. ಬಾಬಾ ಸಾಹೇಬರ ಈ ಸಂವಿಧಾನ ಕಪಾಳಕೂರು ಮನೆಯಿಂದ ಹೋಗಾಕ ನಾನು ಜನವಾರಕ್ಕೆ ತಾಚೆಟಿ ಬಿಸಾಡಿ ನಾನು ಸ್ನೇಹಕ್ಕೋಸ್ಕರ ಜಾತಿ ಬಿಟ್ಟು ಸ್ವಾಮಿ, ಹಿಂಗಾಗಿ ನಾನು ದಲಿತ ಸಂಘರ್ಷ ಸಮಿತಿಯಲ್ಲಿ ಹೇಳ್ಬೋದು. ಇದು ಭಾರತ, ಇದು ಭಾರತ. ಈ ಭಾರತವನ್ನು ಕಟ್ಟೋದಕ್ಕೋಸ್ಕರ ಬಸವಣ್ಣ ಹೋರಾಟ ಮಾಡಿತ್ತು. ಈ ಭಾರತವನ್ನು ಕಟ್ಟೋದಕ್ಕೋಸ್ಕರ ಕುವೆಂಪು ಹೋರಾಟ ಮಾಡಿತ್ತು. ಈ ಭಾರತವನ್ನ ಕಟ್ಟೋದಕ್ಕೋಸ್ಕರ ಇಡೀ ಶರಣ ಸಾಹಿತ್ಯ ಸೃಷ್ಟಿಯಾಗಿದ್ದು. ಈ ಭಾರತವನ್ನ ಕಟ್ಟೋದಕ್ಕೋಸ್ಕರ ನಮ್ಮ ಕಣ್ಣೆದುರುಗಡೆ ಒಬ್ಬ ದಾರ್ಶನಿಕರಾಗಿ, ಒಬ್ಬ ಅದ್ಭುತವಾದ ವ್ಯಕ್ತಿಯಾಗಿ ಒಬ್ಬ ಗಾಂಧಿ, ಕುವೆಂಪು, ಒಬ್ಬ ಅಂಬೇಡ್ಕರ್ ನಮ್ಮ ಕಣ್ಣಿಗೆ ಹೋರಾಟ ಮಾಡ್ತಿರೋದು. ಆದ್ರೆ ಗೋಳ್ವಲ್ಕರ್ ಅವರು ಕಟ್ಟೋಕ್ಕಂತ ಭಾರತ ಯಾವುದು? ಗೋಳ್ವಲ್ಕರ್ ಅವರು ಕಟ್ಟೋಕೊಟ್ಟ ಭಾರತ ಯಾವುದು? ಆದ್ರೆ ಸಾವರ್ಕರ್ ಅವರು ಕಟ್ಟಕೊಟ್ಟಂತ ಭಾರತ ಯಾವುದು? ಆದ್ರೆ ಹೆಡ್ಗೇವಾರ್ ಅವರು ಕಟ್ಟಕೊಟ್ಟಂತ ಭಾರತ ಯಾವುದು? ಅವ್ರು ಈ ಭಾರತವನ್ನು ಕಟ್ಟಕ್ಕೆ ಹೊರಲಿಲ್ಲ. ಅವ್ರು ಈ ಭಾರತವನ್ನು ಕಟ್ಟಕ್ಕೆ ಹೊರಲಿಲ್ಲ. ಯಾವ ಭಾರತವನ್ನ ಬಸವಣ್ಣ ಕಟ್ಟಕ್ಕೆ ಹೊರಟನೋ, ಯಾವ ಭಾರತವನ್ನ ಕುವೆಂಪು, ನಾರಾಯಣಗುರು, ಗಾಂಧಿ, ಅಂಬೇಡ್ಕರ್, ಯಾವ ಭಾರತವನ್ನ ಸಾಮ್ರಾಟ್ ಅಶೋಕ ಅವರೆಲ್ಲರೂ ಕಟ್ಟೋದಕ್ಕೋಸ್ಕರ, ಯಾವ ಭಾರತಕ್ಕೋಸ್ಕರ ಭಗವಾನ್ ಬುದ್ಧ ಇಡೀ ಭಾರತವನ್ನ ಸಂಚರಿಸಿದ್ರು, ಅವರು ಕಟ್ಟಿದ ಭಾರತದ ತದ್ವಿರುದ್ಧವಾದ ಭಾರತವನ್ನು ಕಟ್ಟಕ್ಕೆ ಸಾವರ್ಕರ್, ಗೋಳ್ವಲ್ಕರ್ ಕೆಲಸ ಮಾಡಿದ್ರು. ಇವತ್ತು ನಮಗೆ ಅರ್ಥ ಆಗಬೇಕಾಗಿದೆ ಭಾರತ ಅಂದ್ರೆ ಏನು. ಸ್ವಾತಂತ್ರ್ಯ ಪೂರ್ವದಲ್ಲಿ ಪಂಡಿತ್ ನೆಹರು ಅವರು ಒಂದು ಬೃಹತ್ ಸಭೆಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ. ಬಂಧುಗಳೇ, ಈಗಾಗಲೇ ವಾಸುವಣ್ಣ ಸಾಕಷ್ಟು ವಿಚಾರಗಳನ್ನ, ಅನಿಲ್ ಸರ್ ಹಾಗೆ ಬೊಲ್ಲಳ್ಳಿ ಶಿವಪ್ರಸಾದ್ ಸರ್ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಎಲ್ಲರಿಗಿಂತ ಕಿರಿಯಳಾಗಿ ಇವತ್ತಿನ ಯುವ ಜನತೆ ಆಗಿರುವಂತಹ ನಾವು ಯಾವ ಟ್ರ್ಯಾಪ್ಗೆ ಬೀಳ್ತಾ ಇದ್ದೀವಿ ಮತ್ತು ಯಾವ ಟ್ರ್ಯಾಪಿನಿಂದ ನಮ್ಮಂತಹ ಯುವ ಜನರನ್ನ ಮತ್ತು ಮಕ್ಕಳನ್ನ ಕಾಪಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲ ಸಂಘಟನೆಗಳು ಮತ್ತು ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರುವಂತಹ ವಿಷಯ. ಅಣ್ಣ ಹೇಳ್ತಾ ಇದ್ರು RSS ನ ರಾಷ್ಟ್ರೀಯವಾದ, ರಾಷ್ಟ್ರೀಯ ಚಿಂತನೆ, ದೇಶ, ಅದಕ್ಕೂ ನಮಗೂ ಎಷ್ಟು ವ್ಯತ್ಯಾಸ ಇದೆ ಅಂತ. RSS ಯಾವತ್ತೂ ಬುದ್ಧನನ್ನ ಒಪ್ಕೊಳ್ಳಿಲ್ಲ, ಪ್ರೀತಿಸಲಿಲ್ಲ. RSS ಬಸವಣ್ಣನನ್ನ ಪ್ರೀತಿಸಲಿಲ್ಲ, RSS ಗಾಂಧಿಯನ್ನ ಪ್ರೀತಿಸಲಿಲ್ಲ, RSS ಅಂಬೇಡ್ಕರ್ ಅನ್ನ ಪ್ರೀತಿಸಲಿಲ್ಲ, RSS ಜನ ಸಮುದಾಯವನ್ನ ಪ್ರೀತಿಸಲಿಲ್ಲ, RSS ಬಡವರನ್ನ ಪ್ರೀತಿಸಲಿಲ್ಲ, RSS ಕಾರ್ಮಿಕರನ್ನ ಪ್ರೀತಿಸಲಿಲ್ಲ, ರೈತರನ್ನ ಪ್ರೀತಿಸಲಿಲ್ಲ, ಹಿಂದುಳಿದವರನ್ನ ಪ್ರೀತಿಸಲಿಲ್ಲ. ಆದ್ರೆ ಇವತ್ತು ಅವರು ಅವರ ದ್ವೇಷದ ಅಂಗಡಿಯ ಮೂಲಕವೇ ಎಲ್ಲ ಕಡೆ ಹತ್ಕೊಂಡಿರುವಂತಹ ಸಂದರ್ಭದಲ್ಲಿ ಸದಾಕಾಲ ಪ್ರೀತಿಯನ್ನೇ ಬಿತ್ತುವ ನಾವು, ಸದಾಕಾಲ ನೊಂದವರ ಪರವಾಗಿ ನಿಲ್ಲುವಂತಹ ನಾವು, ಸದಾಕಾಲ ದಮನಿತರ ಪರ, ತುಳಿತಕ್ಕೊಳಗಾದವರ ಪರ ಧ್ವನಿ ಎತ್ತುವಂತಹ ನಾವುಗಳು ಅವರಿಗಿಂತ ಹೆಚ್ಚೆಚ್ಚು ಧ್ವನಿ ಮಾಡಲಿಲ್ಲ, ಮನೆಗಳಿಗೆ ತಲುಪಲಿಲ್ಲ ಅಂತ ಅಂದ್ರೆ ಈ ದೇಶದ ಗತಿಯನ್ನ ನಾವು ಇಮ್ಯಾಜಿನ್ ಕೂಡ, ಆಲೋಚನೆ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ. ಅಷ್ಟರ ಮಟ್ಟಕ್ಕೆ ಹದಗೆಡುವಂತಹ ವಾತಾವರಣ ಇದೆ. RSS ಯಾವತ್ತೂ ಹೆಣ್ಮಕ್ಳಿದ್ದಾರೆ, RSS ಯಾವತ್ತೂ ಹೆಣ್ಮಕ್ಳ ಪರವೂ ನಿಲ್ಲಿಲ್ಲ. ಆಗ್ಲೇ ಹೇಳಿದಾಗೆ ಯಾವ್ದಾದ್ರೂ ಒಂದು ಅತ್ಯಾಚಾರ ಆದ್ರೆ, ಏನಾದ್ರೂ ಹೆಣ್ಮಕ್ಳ ಮೇಲೆ ಹಲ್ಲೆಗಳಾದ್ರೆ, ದಾಂಧಲೆಗಳಾದ್ರೆ, ದಬ್ಬಾಳಿಕೆಗಳಾದ್ರೆ ಅಲ್ಲೊಬ್ಬ ಮುಸಲ್ಮಾನ ಇದಾನ ಅನ್ನೋದನ್ನೇ ಹುಡುಕ್ತಾ ಇರ್ತವೆ ವಿನಃ ನಿಜವಾಗಿ ಏನ್ ನಡೆದಿದೆ ಅವರ ಪರವಾಗಿ ನಿಲ್ಲಬೇಕು ಅನ್ನೋ ಆಲೋಚನೆ ಇಲ್ಲ. ಬೋಲೋ ಭಾರತ್ ಮಾತಾ ಕಿ ಜೈ ಅಂದ್ರೆ ಆಗಲ್ಲ, ಆ ಹೆಣ್ಣು ಮಕ್ಕಳ ಪರವಾಗಿಯೂ ನಿಲ್ಲಬೇಕು ಅನ್ನೋದನ್ನ ಸಾಕಷ್ಟು ಅವರು ಹೇಗೆ ನಿಲ್ಲೋದಿಲ್ಲ ಅನ್ನೋದನ್ನ ಧರ್ಮಸ್ಥಳದ ವಿಚಾರದಲ್ಲಿ ಆಗಿರ್ಬೋದು, ಮಣಿಪುರದ ವಿಚಾರದಲ್ಲಿ ಆಗಿರ್ಬೋದು, ಆಸಿಫಾ ವಿಚಾರದಲ್ಲಿ ಆಗಿರ್ಬೋದು, ಉನ್ನಾವೋ ಕಠುವಾ ವಿಚಾರಗಳಲ್ಲಿ ಆಗಿರ್ಬೋದು, ಇಡೀ ಪ್ರಕಾರ ಲಾಠಿ ತ್ರಿಶೂಲ ಬಿಟ್ಟು ಬಿಡು, ಪೆನ್ನು ಪುಸ್ತಕ ಕೈಯಲ್ಲಿಡು. ಇಡೀ ನಾಡಿಗೆ ಇವತ್ತು ಇಡೀ ದೇಶಕ್ಕೆ ಯಾವುದಾದ್ರೂ ಒಂದು ಬಹುದೊಡ್ಡ ಸಂದೇಶವನ್ನ ಕೊಡಬೇಕಾಗಿದೆ ಅಂತ ಹೇಳಿದ್ರೆ ಅದು ಲಾಠಿ ತ್ರಿಶೂಲವನ್ನ ಬಿಟ್ಬಿಡಿ, ಪೆನ್ನು ಪುಸ್ತಕವನ್ನ ಕೈಯಲ್ಲಿ ಹಿಡೀರಿ ಅಂತ ಒಂದು ಸಂದೇಶವನ್ನ ಗೌರಿಬಿದನೂರು ನಾವೆಲ್ಲರೂ ಕೂಡ ಒಂದಾಗಿರ್ಬೇಕು, ನಮ್ಮೆಲ್ಲ ಸಂಘಟನೆಗಳ ಆಶಯಗಳು ಒಂದೇ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂಥದ್ದು.
ಈ ನೆಲದ ಹಾಡ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ್ಸ ಕಟ್ಟುತ್ತೇವ ಕ್ರಾಂತಿ ಕಂಡದ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವ ಕ್ರಾಂತಿ ಕಂಡದ ಕುಂಡ ಹೊತ್ತು ನಾವು ಮುಳ್ಳು ತುಳಿಯುತ್ತೇವ ಕ್ರಾಂತಿ ಕಂಡದ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವ ಕ್ರಾಂತಿ ಕಂಡದ ಕುಂಡ ಹೊತ್ತು ನಾವು ಮುಳ್ಳು ತುಳಿಯುತ್ತೇವ ನಮ್ಮ ಪಾಲಿನ ರಕ್ತದಲ್ಲಿನ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಮನಸ್ಸ ಕಟ್ಟುತ್ತೇವ ನಾವು ಮನಸ್ಸ ಕಟ್ಟುತ್ತೇವ ಮನಸ್ಸ ಕಟ್ಟುತ್ತೇವ ನಾವು ಮನಸ್ಸ ಕಟ್ಟುತ್ತೇವ ಮನಸ್ಸ ಕಟ್ಟುತ್ತೇವ ನಾವು ಮನಸ್ಸ ಕಟ್ಟುತ್ತೇವ ಜೈ ಭಾರತ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ರಾಜ್ಯ ಆತಂಕಗಳು ನಡುವೆಯೂ ಸಹ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ನಾವು ಅತಿಥಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಬಹಳ ವಿವೇಕಪ್ರದವಾಗಿ ಯೋಚನೆ ಮಾಡಿ ಅತಿಥಿಗಳ ಮುಖ್ಯ ಭಾಷಣಕಾರನ್ನ ನಾವು ಆಯ್ಕೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದಂತಹ ಡಾಕ್ಟರ್ ವಾಸು ಲಕ್ಷ್ಮಿ ಅವರು ಮತ್ತು ಡಾಕ್ಟರ್ ಗಂಗಾಂಡಿ ಶ್ರೀಪ್ರಸಾದ್ ಅವರು ಹಾಗೂ ನಿಕೇತ್ ಮೌರ್ಯರವರು ಹಾಗೂ ಡಾಕ್ಟರ್ ಅಭಿನ್ ಕುಮಾರ್ ಅವರು ಲಕ್ಷ್ಮಾ ನದೀರ್ ಚಿಕ್ಕನಹಳ್ಳಿಕರ್ ಅವರು ಬಹಳ ಅಮೂಲ್ಯವಾದ ವಿದ್ವತ್ಪೂರ್ಣವಾದ ವಿಚಾರಗಳಿಂದ ಬೃಹತ್ವಾದ ವಿಚಾರಪೂರ್ಣಗಳಿಂದ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದಾರೆ. ಅವರು ಈ ದೇಶದ ಅನಂತ ರತ್ನಗಳು, ಸಮಾನತೆಯ ಸೋದರರು, ಸಂವಿಧಾನ ವಾರಸುದಾರರು ಅನ್ನುವಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಮಾತನಾಡುವಂತ ಎಲ್ಲ ಸಹೋದರಿಯರು ಬಹಳ ಉತ್ಕೃಷ್ಟವಾದ ಮೌಲಿಕವಾದ ಮಾತುಗಳನ್ನ ಮತ್ತು ಬಹಳ ವಿದ್ವತ್ಪೂರ್ಣವಾದ ವಿವೇಕಯುತವಾದ ಮಾತುಗಳನ್ನು ಹೇಳುವುದರ ಮೂಲಕ ಈ ದೇಶದಲ್ಲಿ ಶಾಂತಿ, ಸಮಾನತೆ, ಸಹಬಾಳ್ವೆ, ಸೋದರತೆಯಿಂದ ನಾವೆಲ್ಲರೂ ಒಟ್ಟಿಗೆ ಜೀವನ ಮಾಡುವ ಅನ್ನೋ ಸಂದೇಶವನ್ನ ಅವರ ಮಾತುಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಆ ಕಾರಣಕ್ಕಾಗಿ ಈ ಎಲ್ಲ ಮಹಿಳೆಯರನ್ನ